ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡೋಣ? ಡಿಸೈರ್ ಬಗ್ಗೆ ಮಾತಾಡ್ತಾ ಹೋಗೋಣ. ಹೌದು, ನನ್ನ ಮಾರ್ನಿಂಗ್ ಬ್ಲಾಗ್ ಅಲ್ಲೂ ಕೂಡ ಹೇಳಿದ್ದೆ, ನಾನು ಡಿಸೈರ್ಸ್ ಬಗ್ಗೆ ಮಾತಾಡ್ತೀನಿ. ಯಾಕೆ ಡಿಸೈರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್? ನಮ್ಮ ನಾನು ಓದಿದಂತಹ ಒಂದು ಪುಸ್ತಕದಲ್ಲಿ ಎಷ್ಟು ನೀಟಾಗಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಅಂದ್ರೆ, ಡಿಸೈರ್ಗಳು ಇರ್ಲಿಲ್ಲ ಅಂದ್ರೆ, ಯೋಚನೆಗಳು ಅಥವಾ ಬೇಕು ಅನ್ನೋದು ಇರ್ಲಿಲ್ಲ ಅಂದ್ರೆ ಮನುಷ್ಯ ಏನು ಮಾಡೋದಕ್ಕೆ ಆಗ್ತಾ ಇರ್ಲಿಲ್ವಂತ. ಈಗ ಫಾರ್ ಎಕ್ಸಾಂಪಲ್, ಒಬ್ಬನಿಗೆ ಮನೆ ಕಟ್ಟಬೇಕು ಅಂತ ಅನ್ಸಿದ್ರೇನೆ ಅವ್ನ್ ಮನೆ ಕಟ್ತಾನಂತೆ. ಇಲ್ಲ ಅಂದ್ರೆ ಬಿಡು, ಬರೋ ದುಡ್ಡನ್ನೆಲ್ಲ ಓಡಾಯಿಸೋಣ ಅಂತ ಅನ್ಸ್ಬಿಡತ್ತೆ. ಹಾಗಾಗಿ ಏನೇ ಕೆಲಸ ಮಾಡುವಾಗ್ಲೂ ಕೂಡ ಸಬ್ ಕಾನ್ಶಿಯಸ್ಲಿ ನಿಮ್ಗೆ ಏನು ಬೇಕು ಅನ್ನೋದು ನಿಮ್ಮ ಥಾಟ್ ಪ್ರೊಸೆಸ್ ಅಲ್ಲಿ ರಿಜಿಸ್ಟರ್ ಆಗ್ತಾ ಹೋಗುತ್ತೆ. ಸೊ ಆ ಥಾಟ್ ಪ್ರೊಸೆಸ್ ನ ನೀವು ಕರೆಕ್ಟ್ ಆಗಿ ಅಲೈನ್ ಮಾಡ್ತಾ ಹೋಗ್ಬೇಕು. ಈಗ ಫಾರ್ ಎಕ್ಸಾಂಪಲ್, ಏನೋ ಒಂದು ಥಾಟ್ ಬರುತ್ತೆ, ಆಂಟರ್ಪ್ರಿನರ್ಶಿಪ್ ಥಾಟ್ ಬಂತು ಅಂದ್ಕೊಳ್ಳಿ. ಆಂಟರ್ಪ್ರಿನರ್ಶಿಪ್ ಥಾಟ್ ಬಂದಾಗ ಆ ಥಾಟ್ಗೆ ನೀವು ಒಂದಿಷ್ಟು ಎನರ್ಜೀಸ್ ನ ಪಾಸ್ ಮಾಡಿದ್ರೆ, ಅಂದ್ರೆ ಅದ್ರ ಪ್ರಕಾರ ನೀವು ಆಕ್ಟ್ ಮಾಡ್ತಾ ಹೋದ್ರೆ ಅದು ಗಟ್ಟಿಯಾಗಿ ಕೂರುತ್ತೆ. ಬಟ್ ಒಂದ್ ಕಡೆಯಿಂದ ಬಂತು ಇನ್ನೊಂದ್ ಕಡೆ ಬಿಟ್ಬಿಟ್ಟೆ ಅಂತ ಅಂದ್ರೆ ಹಾಗೆ ಥಾಟ್ಸ್ ಹೋಗ್ತಾ ಹೋಗುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿಯೊಂದು ವಿಷಯದಲ್ಲೂ ಆಗುವಂತಹದ್ದು ಇದೆ. ನಮ್ಗೆ ಸಾವಿರಾರು ಒಳ್ಳೆ ವಿಷಯಗಳು ಬರುತ್ತೆ. ಆ ವಿಷಯಗಳನ್ನೆಲ್ಲ ನಾವು ಕೈಗೆತ್ಕೊಳ್ದೆ ಯಾವ ರೀತಿ ಆಕ್ಟ್ ಮಾಡ್ಬೇಕು ಅನ್ನೋದು ಗೊತ್ತಾಗದೆ ಪ್ರತಿಯೊಂದು ಡಿಸೈರ್ಸ್ನು ನಾವು ಅಲ್ಲೇ ಬಿಟ್ಟು ಇನ್ನೂ ನನ್ನ ಜೀವನ ಎಲ್ಲೇ ಇದೆಯಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಪ್ರತಿಯೊಬ್ಬರ ವಿಷಯದಲ್ಲೂ, ಪ್ರತಿಯೊಂದು ಜೀವನದಲ್ಲೂ ಹೇಳೋದು ಏನು ಅಂದ್ರೆ, ಇಟ್ ಇಸ್ ಸೋ ಇಂಪಾರ್ಟೆಂಟ್ ಟು ಹ್ಯಾವ್ ಅ ವೆರಿ ಗುಡ್ ಥಾಟ್. ಒಂದು ಒಳ್ಳೆಯ ವಿಚಾರಗಳ ಬಗ್ಗೆ ಆಲೋಚನೆ ಮಾಡಿ, ನಿಮ್ಮ ಜೀವನವನ್ನ ನೀವು ಹೇಗೆ ಮುಂದುವರಿಸಬೇಕು ಅಂತ ಅನ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಆ ಯೋಚನೆ ಬಂದಿದ ತಕ್ಷಣ ಅದನ್ನ ಕೈಗೂಡ್ಕೊಳ್ಳೋದಕ್ಕೆ ಯಾವ ರೀತಿ ಕ್ರಮಗಳನ್ನ ನಾನು ತೆಗೆದುಕೊಳ್ತೀನಿ ಅನ್ನೋದನ್ನ ಒಂದ್ ಕಡೆ ಬರೀತಾ ಬನ್ನಿ. ಇಲ್ಲ ಅಂದ್ರೆ ಮೈಂಡ್ ಅಲ್ಲೇ ರಿಜಿಸ್ಟರ್ ಮಾಡಿ. ಇಫ್ ಯು ಆರ್ ವೆರಿ ಗುಡ್ ಪರ್ಸನ್, ಇಂಟೆಲಿಜೆಂಟ್ ಪರ್ಸನ್ ಅಂದ್ರೆ ರಿಜಿಸ್ಟರ್ ಮಾಡಿ. ಇಲ್ಲ ಅಂದ್ರೆ ಒಂದು ಬುಕ್ ಅಲ್ಲಿ ತೆಗೆದುಕೊಂಡು ಬರೀತಾ ಬನ್ನಿ ಯಾವ್ದು ನಿಮ್ಮ ಆಕ್ಷನ್ ಪ್ಲಾನ್ ಅನ್ನೋದು. ಸೊ ನಿಮ್ಮ ಆಕ್ಷನ್ ಪ್ಲಾನ್ ಅನ್ನೋದು ರೆಡಿ ಆದಾಗ ಅದ್ರ ಪ್ರಕಾರ ಪರ್ಸಿಸ್ಟೆನ್ಸಿಯಿಂದ ವರ್ಕ್ ಮಾಡಿ. ಅಂದ್ರೆ ಕಂಟಿನ್ಯೂಸ್ಲಿ ಅದರ ಏನ್ ಆಕ್ಷನ್ ಗೋಲ್ ಇರುತ್ತೋ ಆ ಗೋಲ್ ರೀತಿಯಲ್ಲಿ ಆ ಟಾರ್ಗೆಟ್ಸ್ ನ ರೀಚ್ ಮಾಡೋದಕ್ಕೆ ಅಂತ ಕೆಲಸ ಮಾಡ್ತಾ ಹೋಗಿ. ಹುಕ್ಕಾರ್ಕೋಕ್ ಕೆಲಸ ಮಾಡ್ತಾ ಹೋಗಿ. ಯಾಕೆ ಅಂದ್ರೆ ದ ಮೂಮೆಂಟ್ ವೆನ್ ಯು ಸ್ಟಾರ್ಟ್ ಡೂಯಿಂಗ್ ಯುವರ್ ವರ್ಕ್, ಆಬ್ವಿಯಸ್ಲಿ ಯು ವಿಲ್ ಗೆಟ್ ದ ರಿಸಲ್ಟ್. ಕೆಲಸನೇ ಮಾಡಿಲ್ಲ ಅಂದ್ರೆ ಯಾವ ರೀತಿಯಾದಂತಹ ಫಲಿತಗಳು ಕೂಡ ಬರೋದಿಲ್ಲ. ಸೊ ಹಾಗಾಗಿ ಹೇಳುವಂಥದ್ದು ಏನು ಅಂದ್ರೆ, ನೀವು ಪರ್ಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಹೋದ್ರೆ, ಒಂದು ಡಿಸೈರ್ ಗೋಲ್ ಅನ್ನೋದು ಸೆಟ್ ಆಗಿದ್ರೆ ಅದಕ್ಕೆ ಸರಿಯಾದ ಆಕ್ಷನ್ ಪ್ಲಾನ್ಗಳು ರೆಡಿ ಆಗಿದ್ದು ಪರ್ಸಿಸ್ಟೆನ್ಸಿಯಿಂದ ಕೆಲಸ ಮಾಡ್ತಾ ಹೋದ್ರೆ, ಅಂಡ್ ಇಫ್ ಯು ಆರ್ ರಿಪೀಟಿಂಗ್ ವಾಟ್ ಎವರ್ ದ ಫಾರ್ಮೇಶನ್ಸ್ ಯು ವಿಲ್ ಬಿ ಹ್ಯಾವಿಂಗ್, ಅಥವಾ ನೀವು ಯಾವ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿರ್ತೀರೋ ಅದ್ರ ಬಗ್ಗೆ ಪದೇ ಪದೇ ಯೋಚನೆ ಮಾಡೋದೇ ಆಗ್ಲಿ, ಅದ್ರ ಬಗ್ಗೆ ಒಳ್ಳೆ ವಿಚಾರಗಳನ್ನ ಕಲೆಕ್ಟ್ ಮಾಡ್ತಾ ಹೋಗೋದೇ ಆಗ್ಲಿ, ಈ ತರ ಕೆಲಸಗಳನ್ನ ಮಾಡ್ತಾ ಬಂದಾಗ ಖಂಡಿತವಾಗೂ ಅದು ಸಕ್ಸಸ್ ಆಗೋದಕ್ಕೆ ಶುರುವಾಗ್ತಾ ಹೋಗುತ್ತೆ. ಅಂಡ್ ಇದಕ್ಕೆ ಒಂದು ಬ್ಯೂಟಿಫುಲ್ ಆದಂತಹ ಒಂದು ಸ್ಟೆಪ್ಸ್ ಇದೆ, ಒಂದು 6 ಸ್ಟೆಪ್ಸ್ ಇದೆ. ಈ 6 ಸ್ಟೆಪ್ಸ್ ನ ಯಾರು ಬೇಕಾದ್ರೂ ಫಾಲೋ ಮಾಡ್ಬೋದು, ನಿಮ್ಮ ಡಿಸೈರ್ಡ್ ಗೋಲ್ ನ ಫುಲ್ಫಿಲ್ ಮಾಡ್ಬೋದು. ಸೊ ಯಾವ್ದು ಈ 6 ಸ್ಟೆಪ್ಸ್ ಅಂದ್ರೆ ಈ ರೀತಿ ಇದೆ. ಸೊ ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಡೆಫಿನೆಟ್ ಅಮೌಂಟ್ ಬೇಕು ಅಂತ ಅನ್ಕೊಳ್ಳಿ. ಇವಾಗ ನಾನು ಒಂದು ಎಕ್ಸಾಂಪಲ್, ನಿಮ್ಗೆ ಒಂದು 10 ಕೋಟಿ ರೂಪಾಯಿ ಬರಬೇಕು ಅಂತ ಅನ್ಕೊಳ್ಳಿ. ನಗ್ಬೇಡಿ, ಬಟ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಒಂದಿಷ್ಟು ಅಮೌಂಟ್ ಬರಬೇಕು. ಯಾವ ಅಮೌಂಟ್ ಬರಬೇಕು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಅಥವಾ ಯಾವುದೇ ಕೆಲಸ ಬರ್ಬೇಕಂದ್ರು ಆ ಕೆಲಸನ ತಲೆಯಲ್ಲಿ ಇಟ್ಕೊಳ್ಳಿ. ತಲೆಯಲ್ಲಿ ಇಟ್ಕೊಂಡಾದ್ಮೇಲೆ ನೆನ್ಸ್ಕೊಂಡಿದ ನಂತರ ಸ್ಟೆಪ್ 2 ಏನ್ ಮಾಡ್ಬೇಕು ಅಂದ್ರೆ, ಎಷ್ಟು ಟೈಮಲ್ಲಿ ನಿಮ್ಗೆ ಆ ಹಣ ಬೇಕು ಅಥವಾ ಎಷ್ಟು ಟೈಮಲ್ಲಿ ಆ ಕೆಲಸ ನಿಮ್ಗೆ ಬೇಕು ಅನ್ನೋದನ್ನ ಯೋಚನೆ ಮಾಡಿ. ಡೆಡ್ಲೈನ್ ನ ಡಿಸೈಡ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇನ್ 1 ತಿಂಗಳಲ್ಲಿ ನನಗೆ ಇದಕ್ಕಿಂತ ಚೆನ್ನಾಗಿರುವಂತಹ ಕೆಲಸ ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ. ಸೊ ಆ ಡೆಡ್ಲೈನ್ ನ ಫಿಕ್ಸ್ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್, ನನಗೆ ಜೂನ್ 30th ಅನ್ನೋಷ್ಟ್ರೊಳಗೆ ಇಷ್ಟು ಅಮೌಂಟ್ ಬೇಕು. ಎಷ್ಟು ಬೇಕು? 10 ಕೋಟಿ ರೂಪಾಯಿ ದುಡ್ಡು ಬೇಕು ಅಂತ ಅನ್ಕೊಳ್ಳಿ. ಸೊ ಆಯ್ತು, ಡೇಟು ಫಿಕ್ಸ್ ಆಯ್ತು. ಇಲ್ಲ ಇಯರ್ ಎಂಡ್ ಅನ್ನೋಷ್ಟ್ರೊಳಗೆ ನಂಗೆ 10 ಕೋಟಿ ಬೇಕು ಅನ್ನೋದನ್ನ ಡಿಫೈನ್ ಮಾಡ್ಕೊಳ್ಳಿ. ಸೊ ನೀವು ಏನ್ ಬೇಕು ಅನ್ನೋದು ಕ್ಲಿಯರ್ ಆಯ್ತು, ಡಿಫೈನ್ ಮಾಡ್ಕೊಟ್ರಿ. ನನ್ಗೆ ಈ ಅಮೌಂಟ್ ಬೇಕು ಅಥವಾ ನನ್ಗೆ ಈ ಕೆಲಸ ಬೇಕು ಅನ್ನೋದನ್ನ ಡಿಫೈನ್ ಮಾಡ್ಕೊಂಡ್ರಿ. ಯಾವಾಗ ಬೇಕು ಅನ್ನೋದನ್ನ ಡಿಸೈನ್ ಮಾಡ್ಕೊಟ್ರಿ. ಸೊ ಡಿಫೈನ್ ಆಯ್ತು, ಡಿಸೈಡ್ ಆಯ್ತು, ಯಾವಾಗ ಬೇಕು, ಟೈಮ್ ಅನ್ನ ಅಲೋಕೇಟ್ ಮಾಡಿದ್ದೀರಾ ಇಲ್ಲಿ. ಸೊ ಇಷ್ಟಿಷ್ಟು ದಿನಗಳಲ್ಲಿ ಅಥವಾ ಇಂತಿಷ್ಟು ಸಮಯದಲ್ಲಿ ನನ್ಗೆ ಈ ಕೆಲಸ ಆಗ್ಬೇಕು ಅನ್ನೋದು ಆಯ್ತು. ನೆಕ್ಸ್ಟ್
ಡೆಫಿನೆಟ್ ಡೇಟ್ ಅನ್ನೋದು ಆಯ್ತು. ನೆಕ್ಸ್ಟ್ ಹಣ ಬಂದಾಗ ಏನ್ ಮಾಡ್ತೀರಾ? ಸ್ಟೆಪ್ 3. ಹಣ ಬಂದಾಗ ಅಥವಾ ಈ ಕೆಲಸ ಸಿಕ್ಕರೆ ನಿಮ್ಗೆ ಏನಾಗತ್ತೆ, ಏನೆಲ್ಲ ಒಳ್ಳೇದಾಗುತ್ತೆ, ಏನೆಲ್ಲ ಇಂಪ್ರೂವ್ಮೆಂಟ್ಸ್ಗಳಾಗುತ್ತೆ ನಿಮ್ಮ ಪರ್ಸನಲ್ ಲೈಫಲ್ಲಿ, ಅದನ್ನ ಬರೀತಾ ಹೋಗಿ. ಪ್ರೊಫೆಷನಲ್ ಲೈಫಲ್ಲಿ ಏನೆಲ್ಲ ಇಂಪ್ರೂವ್ ಆಗುತ್ತೆ, ಪೊಸಿಷನ್ಸ್ ಹೇಗೆ ಚೇಂಜ್ ಆಗುತ್ತೆ, ಅದನ್ನ ಒಂದ್ಸಲಿ ಲಿಸ್ಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಏನ್ ಮಾಡಿದ್ರಿ? ಡಿಫೈನ್ ಮಾಡ್ಕೊಂಡ್ರಿ, ಟೈಮ್ನ ಡಿಸೈಡ್ ಮಾಡಿದ್ರಿ, ಏನ್ ಮಾಡ್ತೀರಾ ಅಂತ ಹೇಳ್ತಾ ಹೋದ್ರಿ. ಅಂಡ್ 4th ಮೂಮೆಂಟ್ ಅಲ್ಲಿ ಏನ್ ಮಾಡ್ತೀರಾ? ಯು ಸ್ಟಾರ್ಟ್ ಪ್ಲಾನಿಂಗ್ ಯುವರ್ ಆಕ್ಷನ್. ಸರಿ, ನನ್ಗೆ ಇವಾಗ 10 ಕೋಟಿ ಬೇಕು ಅಂದ್ರೆ ನಾನು ಏನೆಲ್ಲ ಕೆಲಸ ಮಾಡಬೇಕು, ಅಥವಾ ನನ್ಗೆ ಹೇಗೆ 10 ಕೋಟಿ ಬರುತ್ತೆ, ಯಾವ್ದೆಲ್ಲ ವೇಸ್ ಇದೆ. ಆಂಟರ್ಪ್ರಿನರ್ಶಿಪ್ ಮಾಡಿದ್ರೆ ಬರುತ್ತೆ, ವಿಡಿಯೋ ಎಡಿಟಿಂಗ್ ಮಾಡಿದ್ರೆ ಬರುತ್ತೆ, ಅಥವಾ ನನ್ಗೆ ಬೇಡದೇ ಇರುವಂತಹ ಖರ್ಚುಗಳನ್ನ ಸ್ಟಾಪ್ ಮಾಡಿದ್ರೆ ಬರುತ್ತೆ, ಯಾವ ರೀತಿ ಬರುತ್ತೆ ಯೋಚನೆ ಮಾಡಿ. ಕೆಲಸ ಒಂದು ಈ ಕೆಲಸ ಸಿಗ್ಬೇಕು ಅಂದ್ರೆ ನನ್ನ ರೆಸ್ಯೂಮ್ನ ಅಪ್ಡೇಟ್ ಮಾಡಬೇಕು, ನನ್ನ ಸ್ಕಿಲ್ಸ್ನ ಅಪ್ಡೇಟ್ ಮಾಡಬೇಕು, ಅಂಡ್ ನಾನು ಯಾವ ಕೋರ್ಸ್ ಮಾಡಿದ್ರೆ ಆ ಕೆಲಸ ಸಿಗುತ್ತೆ ಅನ್ನೋದಿದೆಯೋ, ಸೊ ಆ ಕೋರ್ಸ್ ಅನ್ನ ಮಾಡುವಂಥದ್ದಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ಅದನ್ನ ಯೋಚನೆ ಮಾಡಿ. ಸೊ ಯುವರ್ ಆಕ್ಷನ್ ಮಾಡಿದ್ರಿ. ಕೋರ್ಸ್ ಮಾಡೋದಕ್ಕೆ ಇವಾಗ ಅಮೌಂಟ್ ಇಲ್ಲ ಅಂದ್ರು ಆ ವಿಷಯಗಳನ್ನ ಸರೌಂಡಿಂಗ್ ಅಲ್ಲಿ ನಾನು ಡೈಲಿ 1 hour ಇನ್ವೆಸ್ಟ್ ಮಾಡ್ತೀನಿ ಅದನ್ನ ಕಲಿಯೋದಕ್ಕೆ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಸೊ ಆಬ್ವಿಯಸ್ಲಿ ಯು ಆರ್ ಇನ್ವೆಸ್ಟಿಂಗ್ ಯುವರ್ ಟೈಮ್. ವೆನ್ ಯು cannot invest your time, you can give a money and buy it. ಸೊ ಇವಾಗ ಟೈಮ್ ಇದೆ ಅನ್ನುವಾಗ ಇನ್ವೆಸ್ಟ್ ಮಾಡಿ ಕಲೀರಿ. ಸೊ ಸ್ಕಿಲ್ನ ಕಲ್ತಿದ್ದಾಯ್ತು. ಸೊ 4 ಸ್ಟೆಪ್ ಆಯ್ತು. 4 ಸ್ಟೆಪ್ ಆದ ನಂತರ 5ನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಅಫರ್ಮೇಷನ್ಸ್ ನ ಬರೀತಾ. ವಾಟ್ ಇಸ್ ದಿಸ್ ಅಫರ್ಮೇಷನ್? ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದಿಷ್ಟು ಅಮೌಂಟ್ ಬೇಕಾಗಿರುತ್ತೆ, ಅಥವಾ ಒಂದು ನಿರ್ದಿಷ್ಟವಾದಂತಹ ಕೆಲಸ ಬೇಕಾಗಿರುತ್ತೆ. ಆ ಕೆಲಸ ಬಂದಾಗ ಏನೆಲ್ಲ ಮಾಡ್ತೀನಿ? ಈಗ ಈ 4 ಸ್ಟೆಪ್ ಮುಂಚೆ ಹೇಳಿದ್ನಲ್ಲ, ಇಂತಿಷ್ಟು ದಿನದಲ್ಲಿ ನನಗೆ ಕೆಲಸ ಬಂದ್ರೆ ನಾನು ಈ ರೀತಿ ಇಂಪ್ರೂವ್ ಆಗ್ತೀನಿ. ಅಂಡ್ ಈ ದಿನಗಳಲ್ಲಿ ಈ ದಿನದಲ್ಲೇ ಬಂತು ಅಂದ್ರೆ ನನ್ನ ಲೈಫಲ್ಲಿ ಇದು ಟರ್ನಿಂಗ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ನಾನು ಇದ್ರ ಜೊತೆ ಈ ಕೆಳಕಂಡ ಸರ್ವಿಸ್ ಗಳನ್ನ ಮಾಡ್ತಾ ಹೋಗ್ತೀನಿ, ಅಥವಾ ಈ ಕೆಳಕಂಡ ಆಸೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಅಂತ ಹೋಗ್ತೀನಿ ಅಂತ ಹೇಳ್ತಾ ಬನ್ನಿ. ಸೊ ದಿಸ್ ಆರ್ ಆಲ್ ಅಫರ್ಮೇಷನ್ಸ್ ಅಷ್ಟೇ. ಅಫರ್ಮೇಷನ್ಸ್ ಅಂದ್ರೆ ಏನು? ನೀವು ನಿಮ್ಮ ಬ್ರೈನ್ಗೆ ನೀಡುವಂತಹ ಪಾಸಿಟಿವ್ ವೇವ್ಸ್ಗಳು ಅಥವಾ ಪಾಸಿಟಿವ್ ಥಿಂಕಿಂಗ್ಗಳು ನಿಮ್ಮ ಕೆಲಸವನ್ನ ಕೈಕೊಡೋದಕ್ಕೆ. ಸೊ ಆಯ್ತು. ಇದೆಲ್ಲ ಆಗಿದ ನಂತರ ಏನ್ ಮಾಡ್ತೀರಿ ಅನ್ನೋದು ಡಿಸೈಡ್ ಆಯ್ತು, ಯಾವಾಗ ಮಾಡ್ತೀರಿ ಅಂತ ಡಿಸೈಡ್ ಆಯ್ತು. ಸ್ಟೆಪ್ 6 ಅಲ್ಲಿ ಏನು ಮಾಡೋ ಹೋಗಿಲ್ಲ. ಈ 5 ಸ್ಟೆಪ್ಗಳು ಮಾಡಿದಿರಲ್ವಾ, ಲಾಸ್ಟ್ ಅಫರ್ಮೇಷನ್ ಬರ್ತಿದ್ದೀರಿ ಅಲ್ವಾ, ಈ ಅಫರ್ಮೇಷನ್ ನ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಒಂದ್ಸಲ, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸಲ ಹೇಳೋವಂಥದ್ದು. ಸಾಧ್ಯವಾದ್ರೆ ನಿಮ್ಮ ಕಣ್ಣಿಗೆ ಕಾಣೋ ತರ ಎಲ್ಲಾದ್ರೂ ಒಂದು ಮೊಬೈಲ್ ಅಲ್ಲೇ ಹಾಕೊಳ್ಳಿ, ಮೊಬೈಲ್ ಅಲ್ಲೇ ಪೇಸ್ಟ್ ಮಾಡಿಟ್ಕೊಳ್ಳಿ. ನೋಡ್ದಾಗೆಲ್ಲ ಒಂದ್ಸಲ ಓದ್ತಾ ಬನ್ನಿ, ಅಥವಾ ಒಂದು ಸ್ಟಿಕಿ ಬೋರ್ಡ್ ಅಲ್ಲಿ ನಿಮಗೆ ಬೇಕಾಗಿರುವಂತಹ ಜಾಗದಲ್ಲಿ ಇಟ್ಟು ಓದ್ತಾ ಬನ್ನಿ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಮೈಂಡ್ಗೆ ಯು ಗಿವ್ ಅ ಇನ್ಫಾರ್ಮೇಶನ್ ಸೇಯಿಂಗ್ ದಟ್ ನನಗೆ ಈ ಕೆಲಸ, ಈ ಅಮೌಂಟ್ ಅಥವಾ ಏನ್ ಪರ್ಟಿಕ್ಯುಲರ್ ಥಿಂಗ್ ಹೇಳಿರ್ತಿರೋ ಅದು ಆ ಪರ್ಟಿಕ್ಯುಲರ್ ಡೇಟ್ ಅಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ. ಸೊ ಮ್ಯಾನಿಫೆಸ್ಟ್ ಆಗೋದು, ಡಿಸೈರ್, ಗೋಲ್ಸ್ ಎಲ್ಲ ಹೇಳೋದು, ದಿಸ್ ಆರ್ ಆಲ್ ಇಂಟರ್ ಕನೆಕ್ಟೆಡ್. ಏನು ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ಗೆ ನಾವೇ ಗೊತ್ತಿಲ್ಲದೆ ಇರುವಂತಹ ರೀತಿಯಲ್ಲಿ ನಮ್ಮನ್ನ ನಾವು ಟ್ರೈ ಮಾಡ್ತಾ ಹೋಗ್ತೀವಿ. ಪ್ರತಿಯೊಬ್ಬ ಸಕ್ಸಸ್ಫುಲ್ ಪರ್ಸನ್ ನೋಡಿ, ದೇ ವಿಲ್ ಬಿ ಅಸೈನಿಂಗ್ ದೇರ್ ವರ್ಕ್ ವಿತ್ ಅ ಟೈಮ್. ಈಗ ಯಾರೇ ಆಗ್ಲಿ 8 hours ಓದ್ತೀನಿ ಅಂದ್ರೆ ಯಾವ 8 hours ಓದ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ನಾನೊಂದು 14 hours ಓದ್ತೀನಿ ಅಂದ್ರೆ ಯಾವ 14 hours ಓದ್ತೀನಿ ಅನ್ನೋದು ಇರುತ್ತೆ. ನಾನು ಬೆಳಿಗ್ಗೆ ಎದ್ದು ರೀಡಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ರೆ, ಅಥವಾ ನಾನು ರೀಡಿಂಗ್ ಜರ್ನಿ 100 days ತಗೋತ್ಕೊಂಡಿದ್ದೀನಿ ಅಂದ್ರೆ ಯಾವ ಟೈಮಲ್ಲಿ ಅದನ್ನ ಅಲೋಕೇಟ್ ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಮ್ಮ ಮೈಂಡು ಕೂಡ ವರ್ಕ್ ಆಗೋದು ಇದೇ ರೀತಿ. ಟೈಮ್ ಅಸೈನ್ ಮಾಡ್ಕೊಳ್ಳಿ, ಡಿಸೈಡ್ ಗೋಲ್ಸ್ ನ ಡೆಫಿನೆಟ್ ಗೋಲ್ಸ್ ಗಳನ್ನ ಸೆಟ್ ಮಾಡ್ಕೊಳ್ಳಿ, ಟೈಮ್ ನ ಅಸೈನ್ ಮಾಡ್ಕೊಳ್ಳಿ, ಯಾವ ಟೈಮಲ್ಲಿ ಏನ್ ಮಾಡ್ತೀನಿ ಅನ್ನೋ ಆಕ್ಷನ್ ಪ್ಲಾನ್ ರೆಡಿ ಮಾಡ್ಕೊಳ್ಳಿ. ಆದಷ್ಟು ಮೈಂಡ್ಗೆ ಒಳ್ಳೆಯ ಪಾಸಿಟಿವ್ ಅಫರ್ಮೇಷನ್ಸ್ ನ ಅಥವಾ ಪಾಸಿಟಿವ್ ಥಿಂಗ್ಸ್ ನ, ಪಾಸಿಟಿವ್ ವರ್ಡ್ಸ್ ನ ಫೀಡ್ ಮಾಡ್ತಾ ಬನ್ನಿ. ಆದಷ್ಟು ಸಾಧ್ಯವಾದಷ್ಟು ಇದನ್ನ ರಿಪೀಟ್ ಮಾಡ್ತಾ ಬನ್ನಿ. ಸೊ ಇಷ್ಟೇ ಮಾಡೋದ್ರಿಂದನೂ ನಾವು ಬೇಕಾಗಿರುವಂತಹ ಡಿಸೈರ್ಡ್ ಥಿಂಗ್ಸ್ ಗಳನ್ನ ಫಾಲೋ ಮಾಡ್ತಾ ಹೋಗ್ಬೋದು, ಅಚೀವ್ ಮಾಡ್ತಾ ಹೋಗ್ಬೋದು. ಇಟ್ ಕ್ಯಾನ್ ಬಿ ಎನಿಥಿಂಗ್. ನಿಮ್ಮ ರಿಲೇಶನ್ಶಿಪ್ ಅಲ್ಲೂ ಆಗಿರ್ಬೋದು, ನಿಮ್ಮ ಕೆರಿಯರ್ ಅಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸನಲ್ ಲೈಫ್ ಅಲ್ಲೇ ಆಗಿರ್ಬೋದು, ಪ್ರೊಫೆಷನಲ್ ಲೈಫ್ ಅಲ್ಲೇ ಆಗಿರ್ಬೋದು. ಪ್ರತಿಯೊಂದು ಜೀವನದಲ್ಲೂ ಒಂದು ಗುರಿ ಅನ್ನೋದು ಇತ್ತು ಅಂದ್ರೆ ಅದಕ್ಕೆ ತಕ್ಕದಾದಂತಹ ಟೈಮ್ ನ ನೀವು ಅಲೋಕೇಟ್ ಮಾಡಿ
ಅದಕ್ಕೆ ಬೇಕಾದಂತಹ ಸಮಯವನ್ನ ಕೊಟ್ಟಿದ ನಂತರ ನಿಮ್ಗೆ ಅದಕ್ಕೆ ಬೇಕಾಗಿರುವ ಆಕ್ಷನ್ಗಳನ್ನ ನೀವು ಮಾಡ್ತಾ ಹೋದ್ರೆ ಖಂಡಿತವಾಗೂ ಎಂತಹದ್ದೇ ಆದಂತಹ ಕೆಲಸವನ್ನು ಕೂಡ ಸುಲಭವಾಗಿ ಮಾಡ್ತಾ ಹೋಗ್ಬೋದು. ಈಗ ಇನ್ನೂ ಒಂದು ತುಂಬಾ ಸಿಂಪಲ್ ಆಗಿರುವಂತಹ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಮಗು ಓದ್ತಾ ಇದೆ ಅಂತ ಅನ್ಕೊಳ್ಳಿ. ಆ ಮಗುಗೆ ನಿರ್ದಿಷ್ಟವಾದಂತಹ, ಈಗ ಫಾರ್ ಎಕ್ಸಾಂಪಲ್ ಇನ್ನು ಈಸಿ ಅಂದ್ರೆ ಪ್ರತಿಯೊಬ್ಬರ ಮಕ್ಕಳು ಸ್ಕೂಲ್ಗೆ ಹೋದಾಗ ಯಾಕೆ ಟೈಮ್ ಟೇಬಲ್ ಸೆಟ್ ಮಾಡ್ತಾರೆ, ಈ ಅಲ್ಲಿ ಈ ಕ್ಲಾಸ್ ಇರುತ್ತೆ ಅಂತ ಯಾಕೆ ಡಿಫೈನ್ ಮಾಡ್ತಾರೆ? ಇರ್ಲಿಲ್ಲ ಅಂದ್ರೆ ಯಾರೋ ಒಂದು ರ್ಯಾಂಡಮ್ ಆಗಿ ಕ್ಲಾಸ್ ನ ತೆಗೆದುಕೊಳ್ಬಹುದಲ್ವಾ. ಸೊ ಇಂಡೈರೆಕ್ಟ್ಲಿ ಅವ್ರು ನಿಮ್ ಸಬ್ ಕಾನ್ಶಿಯಸ್ ಕೇಳ್ತಾ ಇರೋದು ಈ ಪೀರಿಯಡ್ ಅಲ್ಲಿ ಈ ಟೈಮ್ ಅಲ್ಲಿ ಈ ಕ್ಲಾಸೇ ನಡೆಯುತ್ತೆ ಅಂತ. ಸೊ ಆ ಕ್ಲಾಸ್ ನಡೆದ್ರಿಂದ ಆ ಸಬ್ಜೆಕ್ಟ್ ಗೆ ನೀವು ಪ್ರಿಪೇರ್ ಆಗ್ಬೇಕು ಅನ್ನೋದು. ಯಾವಾಗ್ಲೂ ಟೈಮ್ ಟೇಬಲ್ ಏನು ಕೊಡ್ತಾರೆ, ಈ ನಿರ್ದಿಷ್ಟವಾದಂತಹ ಸಮಯದಲ್ಲೇ ಈ ಎಕ್ಸಾಮ್ಸ್ ಗಳು ನಡೆಯುತ್ತೆ ಅಂತ. ಯಾಕೆ? ಸೊ ಯು ಆರ್ ಮೇಕಿಂಗ್ ಯುವರ್ ಮೈಂಡ್ ಟು ಡೂ ದ ಟಾಸ್ಕ್. ಸೊ ರೆಡಿ ಆಗೋದಕ್ಕೋಸ್ಕರ ಇಷ್ಟೆಲ್ಲ ಪ್ರತಿಯೊಂದು ಜೀವನದಲ್ಲೂ ನಡೀತಾ ಇರತ್ತೆ. ಪ್ರತಿಯೊಂದು ವಿಷಯಗಳು ನಡೀತಾ ಇರತ್ತೆ. ಒಂದೇ ಟೈಮ್ ನಾವು ಅಬ್ಸರ್ವೇಷನ್ ಮಾಡಲ್ಲ. ಅಬ್ಸರ್ವ್ ಮಾಡದೆ ಕಣ್ಣು ಮುಚ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತೀವಿ. ಏನೋ ಆಗ್ಲಿ ಬಿಡು ನೋಡ್ಕೊಳ್ಳೋಣ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ. ಸ್ವಲ್ಪ ಮೈಂಡ್ ಸೆಟ್ ನ ಶಿಫ್ಟ್ ಮಾಡ್ಕೊಂಡ್ರೆ ಪ್ರತಿಯೊಂದು ಜೀವನದಲ್ಲೂ, ಪ್ರತಿಯೊಬ್ಬರ ಜೀವನದಲ್ಲೂ ಅಚೀವ್ಮೆಂಟ್ಸ್ ಅನ್ನೋದು ಖಂಡಿತವಾಗೂ ಆಗೇ ಆಗುತ್ತೆ. ಸೊ ಅಚೀವ್ಮೆಂಟ್ಸ್ ನ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ನ ಮುಗಿಸ್ತಾ ಇದ್ದೀನಿ. ಡಿಸೈರ್ ಗೋಲ್ಸ್ ಬೇಕು ಅಥವಾ ಡೆಫಿನೆಟ್ ಗೋಲ್ಸ್ ಬೇಕು ಅಂದ್ರೆ ಪರ್ಸಿಸ್ಟೆನ್ಸಿ ಇಸ್ ದ ಕೀ, and the purpose why you are doing it is also a very important thing, and time you define. ಯಾವಾಗ ಮಾಡ್ತೀರಾ, ಎಷ್ಟರಲ್ಲಿ ಆಗ್ಬೇಕು ಅನ್ನೋದನ್ನ ಟೈಮ್ ನ ಡಿಫೈನ್ ಮಾಡ್ಕೊಡಿ. ಯಾಕೆ ಟೈಮ್ ನ ಡಿಫೈನ್ ಮಾಡ್ಕೊಡಿ ಅಂದ್ರೆ ನಿಮ್ಮ ಮೈಂಡ್ ನ ಹರಿಯಪ್ ಮಾಡೋದಕ್ಕೆ, ಚಾರ್ಜ್ ಮಾಡೋದಕ್ಕೆ, ಟು ಡೂ ದ ಫೋರ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ, ಎಂಥೂಸಿಯಾಸಮ್ ಇಂದ ವರ್ಕ್ ನ ಫಿನಿಶ್ ಮಾಡೋದಕ್ಕೆ. ಸೊ ಹಾಗಾಗಿ ಒಂದು ಡೆಡ್ ಲೈನ್ ಅನ್ನೋದು ಇಟ್ ಇಸ್ ಸೋ ಇಂಪಾರ್ಟೆಂಟ್. ಸೊ ಇದನ್ನೆಲ್ಲ ಸ್ಪೆಸಿಫೈ ಮಾಡ್ತಾ ಇವತ್ತಿನ ಟಾಪಿಕ್ ನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಎವ್ರಿಬಡಿ ವಿಲ್ ಅಚೀವ್ ದೇರ್ ಡ್ರೀಮ್ಸ್. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಲವ್ ಯು.